ಮತ್ತು ಸಂಘ, ಯಾರಿಗೆ ಸಂಘ ಗೊತ್ತಿದೆ, ನಾವು ಪ್ರತಿಯೊಂದು ಕ್ಯಾಂಪ್ನಲ್ಲಿ ಅಥವಾ ಪ್ರತಿನಿತ್ಯದ ಕಾರ್ಯಾಲಯಗಳಲ್ಲಿ ಹೇಳುವಂಥ ಏಕಾತ್ಮತಾ ಸ್ತೋತ್ರ. ಏಕಾತ್ಮತಾ ಸ್ತೋತ್ರದಲ್ಲಿ ಈ ದೇಶಕ್ಕೆ ಯಾರ್ಯಾರು ಕೆಲಸ ಮಾಡಿದ್ರೋ ಪ್ರಾತಿನಿಧಿಕವಾಗಿ ಎಲ್ಲ ಪ್ರಮುಖರ ಹೆಸರುಗಳಿದೆ. ಅದರಲ್ಲಿ ಪ್ರತಿನಿತ್ಯ ನಾನಂತೂ ಗಾಂಧೀಜಿ ಸ್ಮರಣೆ ಅದರಲ್ಲಿ ಮಾಡೇ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರು ಆರೋಪ ಮಾಡ್ತಾರೋ ಅವರಿಗೆ ಸಂಘದಲ್ಲಿ ಗಾಂಧೀಜಿಯವ್ರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಅವ್ರಿಗೆ ಅರಿವಿಲ್ಲ. ಯಾಕೆಂದರೆ ಅವರಿಗೆ ಗಾಂಧೀಜಿ ಸ್ಲೋಗನ್ ಇರ್ಬೋದು, ನಮ್ಮ ಗಾಂಧೀಜಿ ಸ್ಲೋಗನ್ ಅಲ್ಲ. ಗಾಂಧೀಜಿ ಈ ದೇಶಕ್ಕೆ ಕೆಲಸ ಮಾಡಿದಂಥ ಮಹಾಪುರುಷರು. ಉದಾಹರಣೆಗೆ ನಾವು ಹೇಳುವಂತಹ ಸ್ವರಾಜ್ಯ, ಗ್ರಾಮ ಸ್ವರಾಜ್ಯ, ಸ್ವದೇಶಿ, ಈ ಎಲ್ಲ ವಿಷಯಗಳನ್ನು ಕೂಡ ಗಾಂಧೀಜಿ ಪ್ರತಿನಿಧಿಸಿದ್ರು, ಅದಕ್ಕೆ ಬಲವಾಗಿ ನಿಂತಿದ್ದರು. ಹಾಗಾಗಿ ಗಾಂಧೀಜಿಯನ್ನು ಬಹುತಾಂಶವಾಗಿ ನಾವು ಒಪ್ತೀವಿ. ಹಾಗಾಗಿ ಬೇರೆ ಏನು ಆರೋಪ ಮಾಡ್ತಿದ್ದಾರೆ ಅದರಲ್ಲಿ ಯಾವ ಸತ್ಯವೂ ಇಲ್ಲ. ಹಾಗಾದರೆ ಗಾಂಧೀಜಿಯವರ ಹತ್ಯೆಯಾದ ಸಂದರ್ಭದಲ್ಲಿ RSSನ ಬ್ಯಾನ್ ಮಾಡಿದ್ದು ಯಾಕೆ ಅಂತ ಕೂಡ ಪ್ರಶ್ನೆ ಕೇಳಿಬಿಡ್ತಾರೆ. ಗೋಡ್ಸೆಗೂ RSSಗೂ ಸಂಬಂಧ ಇಲ್ಲದೆ ಹೋಗಿದ್ದಿದ್ರೆ, ಗಾಂಧಿ ಹತ್ಯೆ ಆ ಪರಿಕಲ್ಪನೆಗೂ RSSಗೂ ಸಂಬಂಧ ಇಲ್ಲದೆ ಹೋಗಿದ್ದಿದ್ರೆ ನಿಷೇಧಕ್ಕೆ ಯಾಕೆ ಒಳಗಾಗಬೇಕಾಗಿತ್ತು ಅಂತ ಹೇಳಿ ಈಗಿನ ದಿನಮಾನದವ್ರು ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆ ಒಳ್ಳೆಯದು. ಆದರೆ ಅಲ್ಲಿ ತಿಳ್ಕೊಬೇಕಾದ್ದೇನು ಅಂದರೆ, ಗಾಂಧಿ ಹತ್ಯೆಕ್ಕಿಂತ ಮುಂಚೆನೇ ಒಂದೆರಡು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಸಂಘ ಒಂದು ಸಾಮಾಜಿಕ ಸಾಂಸ್ಕೃತಿಕವಾದಂಥ ಸಂಘಟನೆ. ಇದರ ಬೆಳವಣಿಗೆ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಭೆಯಲ್ಲಿ ಗಾಂಧೀಜಿಯವ್ರ ಹತ್ಯೆ ಏನಾಗಿರಲಿಲ್ಲ, ಆಗಲೇ ಚರ್ಚೆ ಆಗಿತ್ತು. ಈ ಸಂಘ ಬೆಳಿಬಾರ್ದು, ಇದನ್ನು ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆಗಳಾಗಿದ್ವು. ಗಾಂಧೀಜಿಯವರ ಹತ್ಯೆಯ ನೆಪ ಇಟ್ಕೊಂಡು ಇದಕ್ಕೂ RSSಗೂ ಸಂಬಂಧ ಇದೆ ಅಂತ ಹೇಳಿ ಆರೋಪ ಮಾಡಿ ಬ್ಯಾನ್ ಮಾಡಿದರು. ಬ್ಯಾನ್ ಮಾಡಿದ ಮುಖ್ಯಾಂಶ ಏನಿತ್ತು? ನಾಥೂರಾಮ್ ಗೋಡ್ಸೆಗೂ ಸಂಘಕ್ಕೂ ಸಂಬಂಧ ಇದೆ, ಅಥವಾ ಸಂಘ ಹೇಳಿದ್ರಿಂದ ನಾಥೂರಾಮ್ ಗೋಡ್ಸೆ ಹತ್ಯೆ ಮಾಡಿದ್ರು ಅನ್ನೋದು ಸಾಬೀತು ಮಾಡಬೇಕಾಗಿತ್ತು ಅವರು. ಆ ಸಾಬೀತು ಮಾಡೋದಕ್ಕೆ ಅವರು ಸಫಲ ಆಗಲಿಲ್ಲ. ಯಾಕೆಂದರೆ ಸುಳ್ಳಿತ್ತು. ಒಂದು ಸುಳ್ಳನ್ನು ಅವತ್ತು ಹೇಳಿದ್ರು, ಅವರ ಹತ್ರ ಎಲ್ಲ ಶಕ್ತಿಯನ್ನು ಹಾಕಿದ್ರು. ಏನಂತ? ಒಂದು ಸುಳ್ಳನ್ನು ಸಾಬೀತು ಮಾಡೋಕ್ಕೆ. ಅವ್ರ ಕಡೆ ಆಗಲಿಲ್ಲ ಮೇಲೆ ಬ್ಯಾನನ್ನು ತೆಗಿಬೇಕಾಗಿ ಬಂತು. ಆದರೆ ಪದೇ ಪದೇ ಹೇಳ್ತಾ ಇರೋ ಸಾಧ್ಯತೆಗಳಿರುತ್ತೆ, ಮತ್ತೆ ಹೇಳ್ತಿರ್ತಾರೆ. ಹೇಳೋರಿಗೆ ಅವ್ರಿಗೆ ನಿಯತ್ತಿಲ್ದಿದ್ದರೆ ಸುಳ್ಳನ್ನೇ ಮತ್ತೆ ಹೇಳ್ಬೋದು. ಸಂಘ ಈ ರೀತಿ ತೀರಾ ಕೆಳಮಟ್ಟಕ್ಕೆ ಇಳಿದು ನಾವು ಚರ್ಚೆಗೆ ಹೋಗದೇ ಇರೋದ್ರಿಂದ ಯಾರಿಗೆ ಹೇಳ್ತಾ ಇದ್ದಾರೋ ಅವರೇ ಸಾಬೀತು ಮಾಡಬೇಕು ಅಂತ ನನಗನ್ಸುತ್ತೆ. ಆದರೆ ಈಗಿನ ಭಾರತ ಅಂದರೆ ಸಂವಿಧಾನದಿಂದ ರಕ್ಷಿಸಲ್ಪಡ್ತಾ ಇರುವ ಭಾರತ ಎಂಬ ರಾಷ್ಟ್ರ, ಅದರ ಪರಿಕಲ್ಪನೆಗೆ ತದ್ವಿರುದ್ಧವಾಗಿ, ಅರ್ಥಾತ್ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ RSSನವರು ಸಂವಿಧಾನದ ವಿರೋಧಿಗಳು, ಅವರಿಗೆ ಮನುಸ್ಮೃತಿಯೇ ಸಂವಿಧಾನ ಆಗಬೇಕು ಅನ್ನೋ ಆಲೋಚನೆ ಇದೆ. ಹೀಗೆ ಆರೋಪ ಮಾಡೋರಿಗೆ ಏನು ಉತ್ತರ? ಮೊದಲನೇದಾಗಿ ಯಾರು ಆರೋಪ ಮಾಡ್ತಾ ಇದ್ದಾರೋ ಅವರು ಸಂಘವನ್ನು ಒಳಗಿಂದ ನೋಡಿಲ್ಲ. ಎರಡನೇದು, ಮನುಸ್ಮೃತಿ ಅಂದರೆ ಏನು ಅಂತ ಅವ್ರ ಕಲ್ಪನೆಯೂ ಇಲ್ಲ. ಮನುಸ್ಮೃತಿ ಈಗ ಕಲಿಯುಗಕ್ಕೆ ಒದಗುವ ಸ್ಮೃತಿಯೇ ಅಲ್ಲ ಮೊದಲನೇದಾಗಿ. ಎರಡನೇದಾಗಿ, ದೇಶ ನಡೆಯೋದು ಈಗಿನ ಸ್ಮೃತಿ ಯಾವುದು ಅಂದರೆ ಸಂವಿಧಾನನೇ ಈಗಿನ ಸ್ಮೃತಿ. ಹಾಗಾಗಿ ಸಂವಿಧಾನದ ಹೊರತುಪಡಿಸಿ ಇನ್ಯಾವ ಸ್ಮೃತಿಗೂ ಈಗ ಯಾವುದು ವಿಶೇಷವಾದಂತಹ ನಾವು ಅದಕ್ಕೆ ಮಹತ್ವ ಕೊಡೋ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಸಂಘ ಏನೋ ಮನುಸ್ಮೃತಿಯಂತೆ ದೇಶ ನಡೆಸಬೇಕು ಅಂತ ಹೇಳ್ತಾ ಇದೆ ಅನ್ನೋ ಆರೋಪಕ್ಕೂ ಯಾವ ಆಧಾರವೂ ಇಲ್ಲ. ಮತ್ತು ಸಂಘ ಇವತ್ತಿನವರೆಗೂ ಸಂವಿಧಾನ ವಿರುದ್ಧವಾದಂಥ ಯಾವ ಚಟುವಟಿಕೆಯನ್ನು ಮಾಡಿಲ್ಲ, ನಮಗದ್ರಲ್ಲಿ ವಿಶ್ವಾಸವೂ ಇಲ್ಲ. ಸಂಘ ಇವತ್ತಿನ ಎಲ್ಲ ಕಾನೂನು ನಿಯಮಗಳು ಅದರ ಅಂತರ್ಗತವಾಗಿಯೇ ಇದೆ. ಯಾವ ನಿಯಮವನ್ನು ಇವತ್ತಿನವರೆಗೂ ಸಂಘ ಉಲ್ಲಂಘನೆ ಮಾಡಿಲ್ಲ ಮತ್ತು ಮಾಡಲ್ಲ. ಕ್ಲೀಶೆ ಪ್ರಶ್ನೆ ಆದರೆ ಪದೇ ಪದೇ ಚರ್ಚೆಗೆ ಬರ್ತಲೇ ಇರುತ್ತೆ. ಹಾಗಾಗಿ ಅನಿವಾರ್ಯ ಕೇಳೋದು, ನೀವು ಹೇಳ್ತೀರಿ ದೇಶಕ್ಕೆ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ಚಟುವಟಿಕೆಯನ್ನು RSS ಮಾಡೋದಿಲ್ಲ ಅಂತ ಹೇಳಿ. ಆದರೆ ಸಂಘದ ಸದಸ್ಯರು ರಾಷ್ಟ್ರಗೀತೆಯನ್ನು ಒಪ್ಪೋದಿಲ್ಲ, ರಾಷ್ಟ್ರಧ್ವಜವನ್ನು ಹಾರಾಟ ಮಾಡೋದನ್ನು ಬಲವಂತವಾಗಿ ಎಷ್ಟೋ ವರ್ಷಗಳ ನಂತರದಲ್ಲಿ ಪ್ರಾರಂಭ ಮಾಡಿದ್ರು. ಹೀಗೊಂದು ಅಪವಾದ ಇದೆ. ಇದೆಲ್ಲವೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿರುವ ನಿಯಮಗಳಿಗೆ ವಿರುದ್ಧವಾಗಿ ನಿಲ್ಲೋದಿಲ್ವಾ ಅಂತ. ಸಂಘ ಸ್ವಯಂ ಸೇವಕರು ಯಾವಾಗ ರಾಷ್ಟ್ರಗೀತೆ ಹಾಡಲಿಲ್ಲ ಅಂತ ಯಾರು ಹೇಳಬೇಕು. ಏಕೆಂದರೆ ನಾನು ಯಾವಾಗಲಿಂದ ಸ್ವಯಂ ಸೇವಕನ ಅವಾಗಿಂದ ಹಾಡ್ಕೊಂಡೇ ಬಂದಿದ್ದೀವಿ. ಸಂಘದ ಸ್ವಯಂ ಸೇವಕ ಏನೋ ಬೇರೆ ಗ್ರಹದಿಂದ ಬಂದವನಲ್ಲ, ಅವನು ಇದೇ ದೇಶದಲ್ಲೇ ಹುಟ್ಟಿದವನು. ಎಲ್ಲರೂ ಹೇಗೆ ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಗೌರವಿಸ್ತಾರೆ ಹಾಗೆ ಗೌರವಿಸ್ಕೊಂಡು ಬಂದಿದ್ದೀವಿ.
ಪ್ರಶ್ನೆ ನೀವು ಪ್ರಾಯಶಃ ಮುಂದೆ ಕೇಳ್ಬೋದು, ನಾನು ಈಗಲೇ ಅನ್ಕೋತಾ ಇದ್ದೀನಿ. ಮತ್ತು ಸಂಘ, ಯಾರಿಗೆ ಸಂಘ ಗೊತ್ತಿದೆ, ನಾವು ಪ್ರತಿಯೊಂದು ಕ್ಯಾಂಪ್ನಲ್ಲಿ ಅಥವಾ ಪ್ರತಿನಿತ್ಯದ ಕಾರ್ಯಾಲಯಗಳಲ್ಲಿ ಹೇಳುವಂಥ ಏಕಾತ್ಮತಾ ಸ್ತೋತ್ರ. ಏಕಾತ್ಮತಾ ಸ್ತೋತ್ರದಲ್ಲಿ ಈ ದೇಶಕ್ಕೆ ಯಾರ್ಯಾರು ಕೆಲಸ ಮಾಡಿದ್ರೋ ಪ್ರಾತಿನಿಧಿಕವಾಗಿ ಎಲ್ಲ ಪ್ರಮುಖರ ಹೆಸರುಗಳಿದೆ. ಅದರಲ್ಲಿ ಪ್ರತಿನಿತ್ಯ ನಾನಂತೂ ಗಾಂಧೀಜಿ ಸ್ಮರಣೆ ಅದರಲ್ಲಿ ಮಾಡೇ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರು ಆರೋಪ ಮಾಡ್ತಾರೋ ಅವರಿಗೆ ಸಂಘದಲ್ಲಿ ಗಾಂಧೀಜಿಯವ್ರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಅವ್ರಿಗೆ ಅರಿವಿಲ್ಲ. ಯಾಕೆಂದರೆ ಅವರಿಗೆ ಗಾಂಧೀಜಿ ಸ್ಲೋಗನ್ ಇರ್ಬೋದು, ನಮ್ಮ ಗಾಂಧೀಜಿ ಸ್ಲೋಗನ್ ಅಲ್ಲ. ಗಾಂಧೀಜಿ ಈ ದೇಶಕ್ಕೆ ಕೆಲಸ ಮಾಡಿದಂಥ ಮಹಾಪುರುಷರು. ಉದಾಹರಣೆಗೆ ನಾವು ಹೇಳುವಂತಹ ಸ್ವರಾಜ್ಯ, ಗ್ರಾಮ ಸ್ವರಾಜ್ಯ, ಸ್ವದೇಶಿ, ಈ ಎಲ್ಲ ವಿಷಯಗಳನ್ನು ಕೂಡ ಗಾಂಧೀಜಿ ಪ್ರತಿನಿಧಿಸಿದ್ರು, ಅದಕ್ಕೆ ಬಲವಾಗಿ ನಿಂತಿದ್ದರು. ಹಾಗಾಗಿ ಗಾಂಧೀಜಿಯನ್ನು ಬಹುತಾಂಶವಾಗಿ ನಾವು ಒಪ್ತೀವಿ. ಹಾಗಾಗಿ ಬೇರೆ ಏನು ಆರೋಪ ಮಾಡ್ತಿದ್ದಾರೆ ಅದರಲ್ಲಿ ಯಾವ ಸತ್ಯವೂ ಇಲ್ಲ. ಹಾಗಾದ್ರೆ ಗಾಂಧೀಜಿಯವರ ಹತ್ಯೆಯಾದ ಸಂದರ್ಭದಲ್ಲಿ RSSನ ಬ್ಯಾನ್ ಮಾಡಿದ್ದು ಯಾಕೆ ಅಂತ ಕೂಡ ಪ್ರಶ್ನೆ ಕೇಳಿಬಿಡ್ತಾರೆ. ಗೋಡ್ಸೆಗೂ RSSಗೂ ಸಂಬಂಧ ಇಲ್ಲದೆ ಹೋಗಿದ್ದಿದ್ರೆ, ಗಾಂಧಿ ಹತ್ಯೆ ಆ ಪರಿಕಲ್ಪನೆಗೂ RSSಗೂ ಸಂಬಂಧ ಇಲ್ಲದೆ ಹೋಗಿದ್ದಿದ್ರೆ ನಿಷೇಧಕ್ಕೆ ಯಾಕೆ ಒಳಗಾಗಬೇಕಾಗಿತ್ತು ಅಂತ ಹೇಳಿ ಈಗಿನ ದಿನಮಾನದವ್ರು ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆ ಒಳ್ಳೆಯದು. ಆದರೆ ಅಲ್ಲಿ ತಿಳ್ಕೊಬೇಕಾದ್ದೇನು ಅಂದರೆ, ಗಾಂಧಿ ಹತ್ಯೆಕ್ಕಿಂತ ಮುಂಚೆನೇ ಒಂದೆರಡು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಸಂಘ ಒಂದು ಸಾಮಾಜಿಕ ಸಾಂಸ್ಕೃತಿಕವಾದಂಥ ಸಂಘಟನೆ. ಇದರ ಬೆಳವಣಿಗೆ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಭೆಯಲ್ಲಿ ಗಾಂಧೀಜಿಯವ್ರ ಹತ್ಯೆ ಏನಾಗಿರಲಿಲ್ಲ, ಆಗಲೇ ಚರ್ಚೆ ಆಗಿತ್ತು. ಈ ಸಂಘ ಬೆಳಿಬಾರ್ದು, ಇದನ್ನು ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆಗಳಾಗಿದ್ವು. ಗಾಂಧೀಜಿಯವರ ಹತ್ಯೆಯ ನೆಪ ಇಟ್ಕೊಂಡು ಇದಕ್ಕೂ RSSಗೂ ಸಂಬಂಧ ಇದೆ ಅಂತ ಹೇಳಿ ಆರೋಪ ಮಾಡಿ ಬ್ಯಾನ್ ಮಾಡಿದರು. ಬ್ಯಾನ್ ಮಾಡಿದ ಮುಖ್ಯಾಂಶ ಏನಿತ್ತು? ನಾಥೂರಾಮ್ ಗೋಡ್ಸೆಗೂ ಸಂಘಕ್ಕೂ ಸಂಬಂಧ ಇದೆ, ಅಥವಾ ಸಂಘ ಹೇಳಿದ್ರಿಂದ ನಾಥೂರಾಮ್ ಗೋಡ್ಸೆ ಹತ್ಯೆ ಮಾಡಿದ್ರು ಅನ್ನೋದು ಸಾಬೀತು ಮಾಡಬೇಕಾಗಿತ್ತು ಅವರು. ಆ ಸಾಬೀತು ಮಾಡೋದಕ್ಕೆ ಅವರು ಸಫಲ ಆಗಲಿಲ್ಲ. ಯಾಕೆಂದರೆ ಸುಳ್ಳಿತ್ತು. ಒಂದು ಸುಳ್ಳನ್ನು ಅವತ್ತು ಹೇಳಿದ್ರು, ಅವರ ಹತ್ರ ಎಲ್ಲ ಶಕ್ತಿಯನ್ನು ಹಾಕಿದ್ರು. ಏನಂತ? ಒಂದು ಸುಳ್ಳನ್ನು ಸಾಬೀತು ಮಾಡೋಕ್ಕೆ. ಅವ್ರ ಕಡೆ ಆಗಲಿಲ್ಲ ಮೇಲೆ ಬ್ಯಾನನ್ನು ತೆಗಿಬೇಕಾಗಿ ಬಂತು. ಆದರೆ ಪದೇ ಪದೇ ಹೇಳ್ತಾ ಇರೋ ಸಾಧ್ಯತೆಗಳಿರುತ್ತೆ, ಮತ್ತೆ ಹೇಳ್ತಿರ್ತಾರೆ. ಹೇಳೋರಿಗೆ ಅವ್ರಿಗೆ ನಿಯತ್ತಿಲ್ದಿದ್ದರೆ ಸುಳ್ಳನ್ನೇ ಮತ್ತೆ ಹೇಳ್ಬೋದು. ಸಂಘ ಈ ರೀತಿ ತೀರಾ ಕೆಳಮಟ್ಟಕ್ಕೆ ಇಳಿದು ನಾವು ಚರ್ಚೆಗೆ ಹೋಗದೇ ಇರೋದ್ರಿಂದ ಯಾರಿಗೆ ಹೇಳ್ತಾ ಇದ್ದಾರೋ ಅವರೇ ಸಾಬೀತು ಮಾಡಬೇಕು ಅಂತ ನನಗನ್ಸುತ್ತೆ. ಆದರೆ ಈಗಿನ ಭಾರತ ಅಂದರೆ ಸಂವಿಧಾನದಿಂದ ರಕ್ಷಿಸಲ್ಪಡ್ತಾ ಇರುವ ಭಾರತ ಎಂಬ ರಾಷ್ಟ್ರ, ಅದರ ಪರಿಕಲ್ಪನೆಗೆ ತದ್ವಿರುದ್ಧವಾಗಿ, ಅರ್ಥಾತ್ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ RSSನವರು ಸಂವಿಧಾನದ ವಿರೋಧಿಗಳು, ಅವರಿಗೆ ಮನುಸ್ಮೃತಿಯೇ ಸಂವಿಧಾನ ಆಗಬೇಕು ಅನ್ನೋ ಆಲೋಚನೆ ಇದೆ. ಹೀಗೆ ಆರೋಪ ಮಾಡೋರಿಗೆ ಏನು ಉತ್ತರ? ಮೊದಲನೇದಾಗಿ ಯಾರು ಆರೋಪ ಮಾಡ್ತಾ ಇದ್ದಾರೋ ಅವರು ಸಂಘವನ್ನು ಒಳಗಿಂದ ನೋಡಿಲ್ಲ. ಎರಡನೇದು, ಮನುಸ್ಮೃತಿ ಅಂದರೆ ಏನು ಅಂತ ಅವ್ರ ಕಲ್ಪನೆಯೂ ಇಲ್ಲ. ಮನುಸ್ಮೃತಿ ಈಗ ಕಲಿಯುಗಕ್ಕೆ ಒದಗುವ ಸ್ಮೃತಿಯೇ ಅಲ್ಲ ಮೊದಲನೇದಾಗಿ. ಎರಡನೇದಾಗಿ, ದೇಶ ನಡೆಯೋದು ಈಗಿನ ಸ್ಮೃತಿ ಯಾವುದು ಅಂದರೆ ಸಂವಿಧಾನನೇ ಈಗಿನ ಸ್ಮೃತಿ. ಹಾಗಾಗಿ ಸಂವಿಧಾನದ ಹೊರತುಪಡಿಸಿ ಇನ್ಯಾವ ಸ್ಮೃತಿಗೂ ಈಗ ಯಾವುದು ವಿಶೇಷವಾದಂತಹ ನಾವು ಅದಕ್ಕೆ ಮಹತ್ವ ಕೊಡೋ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಸಂಘ ಏನೋ ಮನುಸ್ಮೃತಿಯಂತೆ ದೇಶ ನಡೆಸಬೇಕು ಅಂತ ಹೇಳ್ತಾ ಇದೆ ಅನ್ನೋ ಆರೋಪಕ್ಕೂ ಯಾವ ಆಧಾರವೂ ಇಲ್ಲ. ಮತ್ತು ಸಂಘ ಇವತ್ತಿನವರೆಗೂ ಸಂವಿಧಾನ ವಿರುದ್ಧವಾದಂಥ ಯಾವ ಚಟುವಟಿಕೆಯನ್ನು ಮಾಡಿಲ್ಲ, ನಮಗದ್ರಲ್ಲಿ ವಿಶ್ವಾಸವೂ ಇಲ್ಲ. ಸಂಘ ಇವತ್ತಿನ ಎಲ್ಲ ಕಾನೂನು ನಿಯಮಗಳು ಅದರ ಅಂತರ್ಗತವಾಗಿಯೇ ಇದೆ. ಯಾವ ನಿಯಮವನ್ನು ಇವತ್ತಿನವರೆಗೂ ಸಂಘ ಉಲ್ಲಂಘನೆ ಮಾಡಿಲ್ಲ ಮತ್ತು ಮಾಡಲ್ಲ. ಕ್ಲೀಶೆ ಪ್ರಶ್ನೆ ಆದರೆ ಪದೇ ಪದೇ ಚರ್ಚೆಗೆ ಬರ್ತಲೇ ಇರುತ್ತೆ. ಹಾಗಾಗಿ ಅನಿವಾರ್ಯ ಕೇಳೋದು, ನೀವು ಹೇಳ್ತೀರಿ ದೇಶಕ್ಕೆ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ಚಟುವಟಿಕೆಯನ್ನು RSS ಮಾಡೋದಿಲ್ಲ ಅಂತ ಹೇಳಿ. ಆದರೆ ಸಂಘದ ಸದಸ್ಯರು ರಾಷ್ಟ್ರಗೀತೆಯನ್ನು ಒಪ್ಪೋದಿಲ್ಲ, ರಾಷ್ಟ್ರಧ್ವಜವನ್ನು ಹಾರಾಟ ಮಾಡೋದನ್ನು ಬಲವಂತವಾಗಿ ಎಷ್ಟೋ ವರ್ಷಗಳ ನಂತರದಲ್ಲಿ ಪ್ರಾರಂಭ ಮಾಡಿದ್ರು. ಹೀಗೊಂದು ಅಪವಾದ ಇದೆ. ಇದೆಲ್ಲವೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿರುವ ನಿಯಮಗಳಿಗೆ ವಿರುದ್ಧವಾಗಿ ನಿಲ್ಲೋದಿಲ್ವಾ ಅಂತ. ಸಂಘದ ಸ್ವಯಂ ಸೇವಕರು ಯಾವಾಗ ರಾಷ್ಟ್ರಗೀತೆ ಹಾಡಲಿಲ್ಲ ಅಂತ ಯಾರು ಹೇಳಬೇಕು. ಏಕೆಂದರೆ ನಾನು ಯಾವಾಗಲಿಂದ ಸ್ವಯಂ ಸೇವಕನ ಅವಾಗಿಂದ ಹಾಡ್ಕೊಂಡೇ ಬಂದಿದ್ದೀವಿ. ಸಂಘದ ಸ್ವಯಂ ಸೇವಕ ಏನೋ ಬೇರೆ ಗ್ರಹದಿಂದ ಬಂದವನಲ್ಲ, ಅವನು ಇದೇ ದೇಶದಲ್ಲೇ ಹುಟ್ಟಿದವನು. ಎಲ್ಲರೂ ಹೇಗೆ ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಗೌರವಿಸ್ತಾರೆ ಹಾಗೆ ಗೌರವಿಸ್ಕೊಂಡು ಬಂದಿದ್ದೀವಿ.
ಪ್ರಶ್ನೆ ನೀವು ಪ್ರಾಯಶಃ ಮುಂದೆ ಕೇಳ್ಬೋದು, ನಾನು ಈಗಲೇ ಅನ್ಕೋತಾ ಇದ್ದೀನಿ.